ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳನ್ನು ನಿನ್ನದಾಗಿದೆ ಪವಿತ್ರಾತ್ಮನೇ. ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಎಲ್ಲ ಸಹಾಯ ಕೊಟ್ಟು ನನ್ನನ್ನು ನಡೆಸು. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನ ನಡೆಸು. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಅನೇಕ ಸಮಯದಿಂದ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಧ್ಯಾನಿಸ್ತಾ ಬಂದಿದ್ದೇವೆ. ಇವತ್ತು ಒಂದು ವಿಷಯ ನಾವು ಭಾಳ ಅಗತ್ಯವಾಗಿ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯದಲ್ಲಿ ನೋಡೋಣ. ಮುಖ್ಯವಾಗಿ ಆತ್ಮನಿಂದ ಪ್ರಾರ್ಥಿಸೋದು, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸೋದು. ಇದಕ್ಕೆ ನಾವು ಮೊದಲು ಯೂದನ ಪುಸ್ತಕದಲ್ಲಿ ಒಂದೇ ಅಧ್ಯಾಯ ಇರೋದು 20ನೇ ವಾಕ್ಯ ನಾವು ನೋಡೋಣ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಇಲ್ಲಿ ನೋಡಿ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಅಂತ ಬರೆಯಲ್ಪಟ್ಟಿದೆ. ಅದು ನಾವು ಇಂಗ್ಲೀಷಲ್ಲಿ ನೋಡಿದರೆ ಪ್ರೇಯಿಂಗ್ ಇನ್ ಸ್ಪಿರಿಟ್ ಅಂತ ಉಂಟು. ಬೇಕಾದರೆ ಅದನ್ನು ವಾಕ್ಯವನ್ನು ನಾವು ನೋಡೋಣ. ಜೂಡ್ 20. But beloved, building yourself upon your most holy faith, praying in the Holy Spirit. ಪ್ರೇಯಿಂಗ್ ಇನ್ ದ ಹೋಲಿ ಸ್ಪಿರಿಟ್ ಅಂದರೆ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಿರಿ, ಅಥವಾ ಪವಿತ್ರಾತ್ಮ ಭರಿತರಾಗಿ ಕೂಡ ಪ್ರಾರ್ಥಿಸುವುದು ಕೂಡ ಅದಕ್ಕೆ ಅದು ಸರಿ ಬೀಳ್ತದೆ. ಪವಿತ್ರ ಆತ್ಮನಲ್ಲಿ ಪ್ರಾರ್ಥಿಸೋದು, ಪವಿತ್ರ ಆತ್ಮನಿಂದ ಪ್ರಾರ್ಥಿಸೋದು, ಎಲ್ಲ ವಿಷಯಗಳು ನಮಗೆ ಅದು ಸರಿ ಬೀಳ್ತದೆ. ಆದ್ದರಿಂದ ಆತ್ಮಭರಿತರಾಗಿ, ಪವಿತ್ರಾತ್ಮ ಭರಿತರಾಗಿ ಅಥವಾ ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಪ್ರಾರ್ಥಿಸೋದು. ಈಗ ಆತ್ಮನಿಂದ ಪ್ರಾರ್ಥಿಸುವುದು, ಪವಿತ್ರ ಆತ್ಮನಿಂದ ಪ್ರಾರ್ಥಿಸುವುದು ಅಂತ ಹೇಳುವಾಗ ಮುಖ್ಯವಾಗಿ ವಿಶ್ವಾಸಿಗಳು ಏನು ಯೋಚಿಸ್ತಾರೆ ಅಂದರೆ, ಅನ್ಯ ಭಾಷೆಯಿಂದ ಅಥವಾ ವಾಣಿಗಳಾಡುವ ಅದು ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡುವುದಂತ ಹೇಳ್ತಾರೆ. ಅದು ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡುವುದು ಅನ್ಯ ಭಾಷೆಯಲ್ಲಿ ಮಾತನಾಡಿದಾಗ ಮಾತ್ರ ಪ್ರಾರ್ಥನೆ ಮಾಡುವುದಂತ ಅಲ್ಲ. ಯಾಕೆಂದರೆ ನಾವು ಎಲ್ಲ ವಿಷಯಗಳನ್ನು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನಿಂದ ನಾವು ಮಾಡಬೇಕಾಗಿದೆ. ಖಾಲಿ ಅನ್ಯ ಭಾಷೆ ಮಾತಾಡಿದಾಗ ಮಾತ್ರ ಪವಿತ್ರಾತ್ಮನಿಂದ ಮಾತಾಡೋದಂತ ಆಗೋದಿಲ್ಲ. ಯಾಕೆಂದರೆ ಪೌಲನು ಹೇಳ್ತಾನೆ, ನಿರಂತರವಾಗಿ ನೀವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿರಿ ಅಂತ ಪೌಲನು ಹೇಳ್ತಾನೆ. ಅದನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಹೇಳ್ತಾನೆ, ನಿರಂತರ. ಅದರಿಂದ ನಾವು ಖಾಲಿ ಪವಿತ್ರಾತ್ಮ ಭರಿತರಾಗಿ ಅಥವಾ ಪವಿತ್ರಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡೋದಂದರೆ ಅನ್ಯ ಭಾಷೆಯನ್ನು ಉಪಯೋಗ ಮಾಡಿ ಪ್ರಾರ್ಥನೆ ಮಾಡೋದು ಮಾತ್ರ ಅಂತ ಅಲ್ಲ. ಅನ್ಯ ಭಾಷೆ ನಾವು ಪವಿತ್ರಾತ್ಮ ಭರಿತರಾಗಿ ಮಾಡ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟು ನಾವು ದೇವರ ವಾಕ್ಯದಲ್ಲಿ ಸರಿಯಾಗಿ ಧ್ಯಾನಿಸೋಣ. ಇದಕ್ಕೆ ವಿಷಯದಲ್ಲಿ ಅನೇಕ ಸೇವಕರು ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಯಾಕೆಂದರೆ ಹೆಚ್ಚು ಸಂಗತಿಗಳನ್ನು ಮಾತಾಡಲಿಕ್ಕೆ ನನಗೂ ಕೂಡ ಆಗೋದಿಲ್ಲ. ಯಾಕೆಂದರೆ ನನಗೆ ಅದು ಅನ್ಯ ಭಾಷೆಯಲ್ಲಿ ಮಾತಾಡೋ ವರ ನನ್ನಲ್ಲಿಲ್ಲ. ಇಷ್ಟ ತನಕ ದೇವರು ನನಗೆ ಅದನ್ನು ಕೊಡಲಿಲ್ಲ. ಆದರೆ ನಾನು ಅದಕ್ಕೆ ದಾಹ ಉಳ್ಳವನಾಗಿದ್ದೇನೆ. ದೇವರು ಕೊಟ್ಟಾಗ ನನಗೆ ಅದರ ಸರಿಯಾದ ಅನುಭವ ಇದ್ದಾಗ ನಾನು ನಿಮಗೆ ಹೇಳ್ಬೋದು ಸ್ಪಷ್ಟವಾಗಿ. ಆದರೂ ಕೂಡ ದೇವರ ವಾಕ್ಯದ ಆಧಾರದಲ್ಲಿ ನಾವು ಅದನ್ನು ನೋಡೋಣ. ಈಗ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾತ್ರ ಮಾಡಬೇಕಂತ ಹೇಳಿ ಕೇವಲ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ, ಅನ್ಯ ಭಾಷೆಯನ್ನು ಉಪಯೋಗ ಮಾಡಿದಾಗ ಮಾತ್ರ ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುವುದಂತ ನಾವು ಯೋಚಿಸುವುದು
ಅದು ದೇವರ ವಾಕ್ಯದ ಆಧಾರದಲ್ಲಿ ಎಲ್ಲ ವಿಷಯಗಳಿಗೆ ಅಲ್ಲ. ಆದರೂ ಕೂಡ ನಾವು ಎಲ್ಲ ಸಂಗತಿಗಳನ್ನು ಪವಿತ್ರಾತ್ಮ ಭರಿತರಾಗಿ ಮಾಡಬೇಕು. ಖಾಲಿ ಪ್ರಾರ್ಥನೆ ಮಾತ್ರ ಅಂತ ಅಲ್ಲ. ಬೇಕಾದರೆ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ಅಲ್ಲಿ ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ನೋಡಿ, ಪವಿತ್ರಾತ್ಮನನ್ನು ಅನುಸರಿಸಿ, ನಾವು ಇಂಗ್ಲೀಷ್ನಲ್ಲಿ ವಾಕ್ ಇನ್ ದ ಸ್ಪಿರಿಟ್ ಅಂದರೆ ಪವಿತ್ರಾತ್ಮನಲ್ಲಿ ನೀವು ನಡೆಯಿರಿ. ನಾವು ಜೀವನ, ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಪವಿತ್ರಾತ್ಮನ ಮೂಲಕ ನಡೆಯುವುದು ಅಥವಾ ಜೀವಿಸುವುದು ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸಬೇಕಾಗಿದೆ. ಖಾಲಿ ಪ್ರಾರ್ಥನೆ ಮಾಡೋದು ಮಾತ್ರ ಅಂತ ಅಲ್ಲ. ನೋಡಿ, ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗಿ ಅಲ್ಲಿ 8ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ರೋಮಪುರ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವಿರಿ, ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ಜೀವಿಸಬೇಕು, ಪವಿತ್ರಾತ್ಮ ಭರಿತರಾಗಿ ಜೀವಿಸಬೇಕಂತ ಹೇಳಿ ಅಲ್ಲಿ ಹೇಳ್ತದೆ. ಜೀವಿಸುವುದು ಕೂಡ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸಬೇಕು. ಇನ್ನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ, ದೇವರ ಆತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನದು. ನೋಡಿ, ಮಾತಾಡೋದು ಕೂಡ ನಾವು ಪವಿತ್ರಾತ್ಮ ಪ್ರೇರಣೆಯಿಂದ ಮಾತಾಡಬೇಕಂತ ಉಂಟು. ಮತ್ತು ಫಿಲಿಪಿಯವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವುದು, ಪ್ರಾರ್ಥನೆ ಮಾಡೋದು, ಆರಾಧಿಸುವುದು ಕೂಡ ದೇವರ ಆತ್ಮನ ಪ್ರೇರಣೆಯಿಂದ ನಾವು ಆರಾಧಿಸಬೇಕಂತ ಇದೆ. ನೋಡಿ, ಪುನಃ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಗೆ ಹೋಗಿ 14ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಅಲ್ಲಿ ನಾನು ನಿಮ್ಮ ಬಳಿಗೆ ಬಂದು ದೇವರನ್ನು ತಿಳಿಸುವುದನ್ನು ಪ್ರಕಟಿಸುತ್ತಾ ಜ್ಞಾನವಾಕ್ಯವನ್ನಾಡದೆ, ಪ್ರವಾದನೆಯನ್ನು ಹೇಳದೆ, ಉಪದೇಶ ಮಾಡದೆ ವಾಣಿ ಮಾತ್ರ ಆಡುವವನು. ಅಂದರೆ ಅನ್ಯ ಭಾಷೆಯಲ್ಲಿ ಮಾತ್ರ ಮಾತಾಡೋದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು, ಅದು ಕೂಡ ಇಲ್ಲಿ ಉಂಟು. ಮತ್ತು ಕೊನೆಯದಾಗಿ ಒಂದು ವಾಕ್ಯ ನಾವು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮದಿಂದ ನಡೆಸಿಕೊಳ್ಳಿರಿ. ನೋಡಿ, ಆತ್ಮನಿಂದ ನಡೆಸಿಕೊಳ್ಳೋದು. ಆದ್ದರಿಂದ ನಾವು ಖಾಲಿ ಪವಿತ್ರ ಆತ್ಮನಿಂದ ಪ್ರಾರ್ಥನೆ ಮಾಡುವುದಂತ ಮಾತ್ರ ಯೋಚಿಸದೆ ಎಲ್ಲ ಕಾರ್ಯಗಳನ್ನು ನಾವು ಪವಿತ್ರಾತ್ಮ ಭರಿತರಾಗಿ ಮಾಡಬೇಕಾಗ್ತದೆ. ಸ್ಪಷ್ಟವಾಗಿ ನಾವು ಎಲ್ಲ ವಾಕ್ಯಗಳನ್ನು ನೋಡಿದೆವು. ಆದರೆ ಈ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಪ್ರಾರ್ಥನೆಯನ್ನು ಪವಿತ್ರಾತ್ಮ ಮಾತ್ರ, ಅದು ಕೂಡ ಅನ್ಯ ಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ಅದು ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಅನೇಕ ಜನರಿಗೆ ಇದಕ್ಕೆ ಈ ಒಂದು ಚಿಂತನೆಯಲ್ಲಿದ್ದಾರೆ. ಆದ್ದರಿಂದ ಅನೇಕ ಜನರು ಏನು ಮಾಡ್ತಾರೆ, ನಾವು ಕೂಡ ಪವಿತ್ರಾತ್ಮ ಭರಿತರಾಗಿದ್ದೇವೆ ಅಂತ ತೋರಿಸಲಿಕ್ಕೆ ಅಂಥ ಭಾಷೆಯನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನೋಡಿ, ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ಅನ್ಯ ಭಾಷೆಯಲ್ಲಿ ಮಾತಾಡೋದು ಒಂದು ದೇವರ ವರ. ದೇವರು ತನ್ನ ವರಗಳನ್ನು ಸಭೆಯ ಒಳಿತಿಗಾಗಿ ಕೊಡ್ತಾರೆ. ಈಗ ಅದನ್ನು ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಅದನ್ನು ಕೆಲವು ವರಗಳನ್ನು ಹೊಂದಿದ್ದಾರೆ. ಆದರೂ ಕೂಡ ನಾವು ಆಸಕ್ತಿಯಿಂದ ಈ ವರಕ್ಕೋಸ್ಕರ ಹಂಬಲಪಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಂತ ನಾನು ಹೇಳಿದ್ದೇವೆ, ಖಂಡಿತ ಬೇಕು. ಯಾಕೆಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಅದು ಒಳ್ಳೆಯದು. ಆದರೆ ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡುವುದು ಖಾಲಿ ಅಷ್ಟಕ್ಕೆ ನಾವು ನಿಲ್ಲಿಸುವುದು ಸರಿಯಲ್ಲ. ನಾವು ಇವತ್ತು ದೇವರ ವಾಕ್ಯದಲ್ಲಿ ಧ್ಯಾನಿಸೋಣ. ಅದಕ್ಕಾಗಿ ನಾವು ಈಗ ಅನ್ಯ ಭಾಷೆಯಿಂದ ನೋಡಿ, ಇಲ್ಲಿ ಭಾಷಾಂತರದಲ್ಲಿ ಅದನ್ನು ವಾಣಿಗಳನ್ನು ಆಡುವುದಂತ ಇದೆ, ಕೆಲವು ಕಡೆ ಅದನ್ನು ಅನ್ಯ ಭಾಷೆಯಾಗಿ ಉಪಯೋಗಿಸುವುದಂತ ಇದೆ. ಇಂಗ್ಲೀಷಲ್ಲಿ ಅದನ್ನು ಟಂಗ್ಸ್ ಅಂತ ಬರೆಯಲ್ಪಟ್ಟಿದೆ. ನೀವು ಇಂಗ್ಲೀಷಲ್ಲಿ ನೋಡಿದರೆ ಅದು ಟಂಗ್ಸ್ ಅಂತ ಬರೆಯಲ್ಪಟ್ಟಿದೆ. ಅದನ್ನು ಭಾಷಾಂತರ ನೋಡಿದರೆ ನಾಲಗೆ ಅಂತ ಉಪಯೋಗ ಮಾಡ್ಬೋದು, ಹಾಗೆ ಆಗುವುದಿಲ್ಲ. ಟಂಗ್ಸ್ ಅಂತ ಬರೆಯಲ್ಪಟ್ಟಿದೆ. ಅದು ನಾವು ಇವತ್ತು, ಅದಕ್ಕಾಗಿ ಇವತ್ತು ನಾವು
ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 14ನೇ ಅಧ್ಯಾಯದಿಂದ ನಾವು ನೋಡೋಣ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಿಂದ ನಾವು ನೋಡೋಣ. ನೋಡಿ, ಅಲ್ಲಿ 2ನೇ ವಾಕ್ಯದಿಂದ ನೋಡಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ನೋಡಿ, ಇಲ್ಲಿ ವಾಣಿಯನ್ನಾಡವನು. ಆದರೆ ನಾವು ಇಂಗ್ಲೀಷಲ್ಲಿ ಇಲ್ಲಿ ಬಂದಾಗ ನೋಡಿ, ಫಾರ್ ಹೀ ಹೂ ಸ್ಪೀಕ್ಸ್ ಇನ್ ಟಂಗ್ಸ್ ಅಂತ ಬರೆದಿದೆ. ನಾಲಿಗೆಯಿಂದ ಅಂದರೆ ಟಂಗ್ಸಲ್ಲಿ, ಅದನ್ನು ಅನ್ಯ ಭಾಷೆ ಅಂತ ಹೇಳ್ತಾರೆ. ಏನು ಅರ್ಥ ಮಾಡಿಕೊಳ್ಳಿ, ಆದರೆ ನಾವು ಬಹಳ ಅಗತ್ಯವಾಗಿ ಅದು ಒಂದು ಪರಲೋಕದ ಭಾಷೆ, ಅದು ದೇವರಿಗೆ ಅರ್ಥ ಆಗುವ ಭಾಷೆ ಆಗಿದೆ. ಈಗ ಅದರ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನಾವು ಸ್ಪಷ್ಟವಾಗಿ ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, 2ನೇ ವಾಕ್ಯದಿಂದ ನೋಡೋಣ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 2ನೇ ವಾಕ್ಯದಿಂದ ನೋಡೋಣ. ನೋಡಿ, ಇಲ್ಲಿ ಮೊದಲು ನಾವು ಸ್ವಲ್ಪ ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಕೊರಿಂಥ ಸಭೆ ಸ್ವಲ್ಪ ಆತ್ಮಿಕತೆಯಲ್ಲಿ ಅವರು ಬಹಳ ಉತ್ಸಾಹವುಳ್ಳವರಾಗಿದ್ದಾರೆ. ಅವರು ಕೆಲವು ಸಂಗತಿಗಳನ್ನು ಭಾವನಾತ್ಮಕವಾಗಿ ಅತಿ ಹೆಚ್ಚು ಆಸಕ್ತಿಯಿಂದ ಮಾಡುವುದರಿಂದ ಅದು ದೇವರ ವಾಕ್ಯವನ್ನು ಮೀರಿ ಕೆಲವು ಸಂಗತಿಗಳು ನಡೆಯುತ್ತಿದ್ದವು. ಅದಕ್ಕಾಗಿ ಪೌಲನು ಇಲ್ಲಿ ಕೊರಿಂಥ ಸಭೆಗೆ ಪ್ರತಿಯೊಂದು ಸಂಗತಿಗಳನ್ನು ಸರಿಯಾಗಿ ಅವರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಅಲ್ಲಿ 12ನೇ ಅಧ್ಯಾಯದಿಂದ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲು ಕರ್ತನ ಭೋಜನ 11ನೇ ಅಧ್ಯಾಯದಲ್ಲಿ ಉಂಟು. ಭೋಜನ ಕ್ರಮ ತಪ್ಪಿ ಹೇಗೆ ಅವರು ಆಚರಿಸುತ್ತಿದ್ದರು, ಅದನ್ನು ಹೇಗೆ ಸರಿಯಾಗಿ ಆಚರಿಸಬೇಕು ಇದರ ವಿಷಯದಲ್ಲಿ. ಮತ್ತೆ 12ನೇ ಅಧ್ಯಾಯಕ್ಕೆ ಬಂದಾಗ ಪವಿತ್ರಾತ್ಮನ ವರಗಳ ವಿಷಯದಲ್ಲಿ ಅಲ್ಲಿ ಮಾತಾಡ್ತಾನೆ. ಆದ್ದರಿಂದ ಈ ಎಲ್ಲ ಸಂಗತಿ ಈಗ ಇಲ್ಲಿ ಬರುವಾಗ ಪುನಃ ಪವಿತ್ರ ಆತ್ಮನ ವಾಣಿಗಳನ್ನಾಡುವ ವಿಷಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಅದನ್ನು ವಿವರಿಸ್ತಾನೆ. ಆದ್ದರಿಂದ ನಾವು ಏನು ಮಾಡ್ತೇವೆ, ಇಲ್ಲಿ ಸಭೆಯಲ್ಲಿ ಎಲ್ಲರೂ ಮರ್ಯಾದೆಯಿಂದ ನಡೆಯಬೇಕೆಂಬ ಬೋಧೆ ಇದರ ವಿಷಯದಲ್ಲಿ ಸಂಬಂಧಪಟ್ಟು ನಾವು ಮಾತ್ರ ಅಲ್ಲಿ ನೋಡ್ತೇವೆ. ಆದರೆ ಸ್ಪಷ್ಟವಾಗಿ ಈ ಎಲ್ಲ ವಿಷಯಗಳನ್ನು ನಾವು ಹಂತ ಹಂತವಾಗಿ ನೋಡಿದರೆ ಮಾತ್ರ ನಮಗೆ ಅದರ ಸರಿಯಾದ ಅರ್ಥ ಆಗ್ತದೆ. ಆದ್ದರಿಂದ ಇವತ್ತು 2ನೇ ವಾಕ್ಯದಿಂದ ನೋಡೋಣ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ನೋಡಿ, ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳಲ್ಲಿ ನುಡಿಯುತ್ತಿದ್ದರು. ರಹಸ್ಯಗಳಲ್ಲಿ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಅದು ಮಿಸ್ಟ್ರಿ ಅಂತ ಬರೆಯಲ್ಪಟ್ಟಿದೆ. ನೋಡಿ, ವಾಣಿಯನ್ನಾಡುವವನು ಅದು ಆ ವ್ಯಕ್ತಿಗೂ ಕೂಡ ರಹಸ್ಯ, ಅದನ್ನು ಕೇಳುವವನಿಗೆ ಕೂಡ ರಹಸ್ಯ, ಇಬ್ಬರಿಗೂ ಅದು ತಿಳಿದಿಲ್ಲ. ಈಗ ಒಬ್ಬನು ವಾಣಿಗಳನ್ನು ಅಥವಾ ಅನ್ಯ ಭಾಷೆ ಮಾತಾಡ್ತಾನಂತ ಹೇಳ್ತಾನೆ, ಅವನಿಗೆ ಆ ಭಾಷೆ ಕೂಡ ಅವನಿಗೂ ಅರ್ಥ ಆಗೋದಿಲ್ಲ, ಅದನ್ನು ಕೇಳುವವನಿಗೆ ಕೂಡ ಅರ್ಥ ಆಗೋದಿಲ್ಲ. ಆದರೆ ದೇವರಿಗೆ ಮಾತ್ರ ಅದು ಅರ್ಥ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಅವನಿಗೂ ಅರ್ಥ ಆಗೋದಿಲ್ಲ, ದೇವರಿಗೆ ಇದೊಂದು ಮಿಸ್ಟ್ರಿ, ಅಥವಾ ಕೇಳುವವರಿಗೂ ಕೂಡ ರಹಸ್ಯ, ಮಾತಾಡುವವರಿಗೆ ಕೂಡ ರಹಸ್ಯ ಆಗಿದೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಮೊದಲು ಇಲ್ಲಿ ವಾಣಿಯನ್ನಾಡುವವನಿಗೆ ಅದು ಅವನು ದೇವರೊಂದಿಗೆ ಮನುಷ್ಯರೊಂದಿಗಲ್ಲ, ದೇವರೊಂದಿಗೆ ಮಾತಾಡ್ತಾನೆ. ಆದರೆ ಆ ವ್ಯಕ್ತಿಗೆ ಅವನು ಏನು ಮಾತಾಡ್ತಾನೆ ಅಂತ ಗೊತ್ತಿರುವುದಿಲ್ಲ, ಅದು ಒಂದು ರಹಸ್ಯವಾಗಿದೆ. ಅದೇ ರೀತಿ ಆ ವ್ಯಕ್ತಿ ಆ ವಾಣಿಗಳನ್ನು ಆಡುವಾಗ ಅಥವಾ ಆ ಅನ್ಯ ಭಾಷೆಯಲ್ಲಿ ಆತನು ಮಾತಾಡುವಾಗ ಕೇಳುವವರಿಗೆ ಕೂಡ ಅದು ಅರ್ಥ ಆಗುವುದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಅದು ಒಂದು ರಹಸ್ಯ ಆಗಿದೆ. ಆದ್ದರಿಂದ ಎಲ್ಲರಿಗೆ ಈ ವಿಷಯ ಒಂದು ರಹಸ್ಯವಾಗಿದೆ, ಮಿಸ್ಟ್ರಿ ಅಂತ ಹೇಳ್ತೇವೆ. ಈಗ ನಾವು ರಹಸ್ಯ ಅಂದರೆ ಏನು, ನಮಗೆ ಅದರ ಅರ್ಥ ಗೊತ್ತಿರೋದಿಲ್ಲ, ನಮಗೆ ಅದು ಏನಂತ ವಿಷಯ ಗೊತ್ತಾಗೋದಿಲ್ಲ. ಆ ವಿಷಯದಲ್ಲಿ ಆ ವಾಣಿಗಳನ್ನಾಡುವ ವ್ಯಕ್ತಿಯು ಆಡುತ್ತಾನೆ. ಈಗ ಇಲ್ಲಿ ಮುಂದುವರಿದು ನಾವು ನೋಡೋಣ. ನೋಡಿ, ಅಲ್ಲಿ ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು.
ಯಾರೂ ತಿಳ್ಕೊಳ್ಳೋದಿಲ್ಲ. ನೋಡಿ, ಭಾಳ ಅಗತ್ಯವಾಗಿ ತಿಳ್ಕೊಳ್ಳಿ. ಯಾರೂ ತಿಳ್ಕೊಳ್ಳೋದಿಲ್ಲ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ. ನೋಡಿ, ಇಲ್ಲಿ ಮುಖ್ಯವಾಗಿ ಪೌಲನು ಪ್ರವಾದಿಸುವ ಮತ್ತು ವಾಣಿಗಳನ್ನಾಡುವ ವರಗಳ ವಿಷಯದಲ್ಲಿ ಆತನು ಒಟ್ಟಿಗೆ ಮಾತಾಡ್ತಾನೆ. ಇಲ್ಲಿ ನಾವು ಭಾಳ ಅಗತ್ಯವಾಗಿ ಇವತ್ತು ಧ್ಯಾನ ಮಾಡೋದು ವಾಣಿಗಳನ್ನಾಡುವ ವಿಷಯದಲ್ಲಿ. ಇಲ್ಲಿ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ವಾಣಿಗಳನ್ನಾಡುವ ಆ ವ್ಯಕ್ತಿ ಅವನಿಗೂ ಗೊತ್ತಿರೋದಿಲ್ಲ ಏನು ಅವನು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ. ಅದನ್ನು ಕೇಳುವ ವ್ಯಕ್ತಿಗೂ ಕೂಡ ಅರ್ಥ ಆಗೋದಿಲ್ಲ, ಅಥವಾ ಆ ವ್ಯಕ್ತಿಗೂ ಕೂಡ ಗೊತ್ತಿಲ್ಲ. ಇಬ್ಬರಿಗೂ ಕೂಡ ರಹಸ್ಯವಾಗಿರುವ ಈ ಒಂದು ಭಾಷೆ. ನೋಡಿ, ಅಲ್ಲಿ ಇಂಗ್ಲೀಷಲ್ಲಿ ಟಂಗ್ಸ್ ಅಂತ ಉಪಯೋಗ ಮಾಡಿದೆ. ಟಂಗ್ಸಿನಲ್ಲಿ, ಅಥವಾ ಆ್ಯಕ್ಚುಲಿ ಟಂಗ್ಸ್ ಹೀಬ್ರೂ ಭಾಷೆಯಲ್ಲಿ ಅದಕ್ಕೆ ನಾಲಿಗೆ ಕೂಡ ಆಗಿದೆ. ಮತ್ತು ಇನ್ನೊಂದು ರೀತಿಯಲ್ಲಿ ಅದಕ್ಕೆ ಅರ್ಥ ಅಂದರೆ ಭಾಷೆ. ಅವರು ಹೀಬ್ರೂ ಭಾಷೆಯಲ್ಲಿ ಇಂಗ್ಲೀಷ್ ಟಂಗ್ ಅಥವಾ ಇಂಗ್ಲೀಷ್ ಒಂದು ಭಾಷೆ ಹಾಗೆ ಹೇಳ್ತಾರೆ, ಫ್ರೆಂಚ್ ಟಂಗ್ ಅಂತ ಹಾಗೆ ಅದನ್ನು ಉಪಯೋಗಿಸ್ತಾರೆ. ಆದ್ದರಿಂದ ಅದು ಟಂಗ್ಸ್ ಅಂತ. ಆದರೆ ಇಲ್ಲಿ ಆ ಹೀಬ್ರೂ ಭಾಷೆಯ ಅರ್ಥ ಏನಂದರೆ ಭಾಷೆ ಅದು. ಆದರೆ ಈ ಭಾಷೆ ಯಾವ ವ್ಯಕ್ತಿಗೆ ಅರ್ಥ ಆಗದ ಭಾಷೆ ಆಗಿದೆ, ದೇವರಿಗೆ ಮಾತ್ರ ಅರ್ಥ ಆಗುವ ಭಾಷೆ ಅದು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೋಡಿ, ಅಲ್ಲಿ ಈಗ ಪೌಲನೇನು ಹೇಳ್ತಾನೆ, ಪೌಲನು ಕೂಡ ಈ ಭಾಷೆಯನ್ನಾಡುವವನಾಗಿದ್ದಾನೆ. ಪೌಲನಿಗೆ ಕೂಡ ವಾಣಿಯನ್ನಾಡುವವನು ತನಗೆ ಮಾತ್ರ. ನೋಡಿ, ಅಲ್ಲಿ 4ನೇ ವಾಕ್ಯಕ್ಕೆ ಬರುವಾಗ ನೋಡಿ, ವಾಣಿಯನ್ನಾಡವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಯ ಭಕ್ತಿ ವೃದ್ಧಿಗೆ. ನೋಡಿ, ಈಗ ವಾಣಿಯನ್ನಾಡುವವನು ತನಗೆ ತನ್ನ ಭಕ್ತಿ ವೃದ್ಧಿಗಾಗಿ ಮಾತ್ರ ಅದನ್ನು ಭಕ್ತಿ ವೃದ್ಧಿ ಆಗ್ತದೆ ತನ್ನದು. ಆದರೂ ಕೂಡ ಅವನಿಗೆ ಅದರ ಅರ್ಥ ಗೊತ್ತಿರುವುದಿಲ್ಲ. ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತ್ರ ಅವನು ಮಾತಾಡ್ತಾ ಇರ್ತಾನೆ. ಈಗ ಇಲ್ಲಿ ನಾವು 13ನೇ ವಾಕ್ಯಕ್ಕೆ ಬಂದ ಅಥವಾ 11ನೇ ವಾಕ್ಯಕ್ಕೆ ಬರೋಣ. ಭಾಷೆ ಅರ್ಥವು ನನಗೆ ತಿಳಿಯದಿದ್ದರೆ, ಅಥವಾ 10ನೇ ವಾಕ್ಯದಿಂದಲೇ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ 10ನೇ ವಾಕ್ಯದಿಂದ ನಾವು ನೋಡೋಣ. ಲೋಕದಲ್ಲಿ ಎಷ್ಟೋ ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದ್ದಾಗಿರುವುದಿಲ್ಲ. ಭಾಷೆಯ ಅರ್ಥವು ನನಗೆ ತಿಳಿಯದಿದ್ದರೆ ಮಾತನಾಡುವವನಿಗೆ ನಾನು ಅನ್ಯ ದೇಶದವನಂತಿರುವೆನು. ಮಾತನಾಡುವವನು ನನಗೆ ಅನ್ಯ ದೇಶದವನಂತಿರುವೆನು. ಹಾಗೆಯೇ ನೀವು ಆತ್ಮಪ್ರೇರಿತರಾಗಿ ನುಡಿಗಳನ್ನಾಡುವುದಕ್ಕೆ ಅಪೇಕ್ಷಿಸುವವರಾಗಿರುವುದರಿಂದ ಸಭೆಗೆ ಭಕ್ತಿ ವೃದ್ಧಿ ಉಂಟಾಗುವ ಹಾಗೆ ಎಲ್ಲದಕ್ಕಿಂತಲೂ ಹೆಚ್ಚಾದನ್ನು ಮಾಡುವುದಕ್ಕೆ ಪ್ರಯತ್ನಿಸಿರಿ. ಆದ್ದರಿಂದ ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯೂ ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ ಅಂತ ಬರೆದಿದೆ. ನೋಡಿ, ಭಾಳ ಅಗತ್ಯವಾಗಿ ಈಗ ಅನೇಕರು ಏನು ಯೋಚಿಸ್ತಾರೆ, ಅವರಿಗೆ ವಾಣಿಗಳನ್ನು ಆಡುವ ಆ ವರ ಸಿಕ್ಕಿದ ಕೂಡಲೇ ಎಲ್ಲ ಮುಗೀತಂತ ಯೋಚಿಸ್ತಾರೆ. ಆದರೆ ಅದರಿಂದ ಯಾವ ಹೆಚ್ಚಿನ ಪ್ರಯೋಜನ ಇರುವುದಿಲ್ಲ. ಆ ವ್ಯಕ್ತಿಗೂ ಕೂಡ ಹೆಚ್ಚಿನ ಪ್ರಯೋಜನ ಇಲ್ಲ. ಅವನಿಗೆ ಆತ್ಮವೃದ್ಧಿ ಆಗ್ತದೆ ಅಂತ ಪೌಲನೇ ಹೇಳ್ತಾನೆ ಇಲ್ಲಿ. ಆದರೆ ಮುಂದಕ್ಕೆ ನಾವು ನೋಡಿದಾಗ ಅವನಿಗೆ ಹೆಚ್ಚಿನ ಅದರಲ್ಲಿ ಪ್ರಯೋಜನ ಏನೂ ಆಗುವುದಿಲ್ಲ. ಯಾಕೆಂದರೆ ನೋಡಿ, ಯಾಕೆಂದರೆ ಅವನು ಮಾಡಿದ ಪ್ರಾರ್ಥನೆ ಏನು ಮಾಡಿದೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ, ತಿಳಿತಲ್ಲ. ಆದರೆ ಇಲ್ಲಿ ಏನು ಪೌಲನ್ ಏನು ಹೇಳ್ತಾನೆ, ಯಾರು ವಾಣಿಗಳನ್ನು ಆಡುವ ವರವನ್ನು ಇದ್ದಾರೋ ಅವರು ಅದರ ಅರ್ಥವನ್ನು ತಿಳ್ಕೊಳ್ಳುವಂತೆ ದೇವರನ್ನು ಪ್ರಾರ್ಥಿಸಲಿ ಅಂತ ಬರೆಯದಿದೆ. ನೋಡಿ, ಇಲ್ಲಿ 13ನೇ ವಾಕ್ಯಕ್ಕೆ ಬರುವಾಗ, ಆದ್ದರಿಂದ ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯು ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ ಅಂತ ಹೇಳಿ. ಬಹಳ ಅಗತ್ಯವಾಗಿ ಯಾರು ನಾವು ಪವಿತ್ರಾತ್ಮ ನಾವು ವರವಾದ ಆ ವಾಣಿಯನ್ನಾಡುವ ವರವನ್ನು ಹೊಂದಿದ್ದೇವ, ಆ ವ್ಯಕ್ತಿ ತನಗೆ ಅದರ ಅರ್ಥ ಕೂಡ ಉಂಟಾಗುವಂತೆ ದೇವರನ್ನು ಪ್ರಾರ್ಥಿಸಲಿ ಅಂತ ಬರೆಯಲ್ಪಟ್ಟೆವು. ಬಹಳ ಅಗತ್ಯವಾಗಿ. ಯಾಕೆಂದರೆ ಆ ವಾಣಿಯನ್ನಾಡುವ ವ್ಯಕ್ತಿ ಅದರ ಅರ್ಥ ಅಂದರೆ ದ ಇಂಟರ್ಪ್ರಿಟೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ, ಅದನ್ನು ಅರ್ಥ ಮಾಡಿಕೊಂಡರೆ
ಅದು ಅವನಿಗೆ ಮತ್ತು ಸಭೆಯ ಒಳಿತಿಗೆ ಬಹಳ ಒಳ್ಳೆಯದು. ಅದಕ್ಕಾಗಿ ಇಲ್ಲಿ ಪೌಲನೇನು ಹೇಳ್ತಾನೆ, ಆ ವ್ಯಕ್ತಿಯು ನನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿ ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಮಗೆ ಖಾಲಿ ವಾಣಿಗಳನ್ನು ಆಡುವಂಥ ವರ ಸಿಕ್ಕಿದೆ ಅಂತ ಅನೇಕರು ಗಾಳಿಯಲ್ಲಿ ಹಾರಾಡ್ತಾರೆ. ಆದರೆ ಅಷ್ಟಕ್ಕೆ ನಾವು ಅಲ್ಲಿ ನಿಲ್ಲುವುದಲ್ಲ, ಅದರ ಇಂಟರ್ಪ್ರಿಟೇಷನ್, ಆ ವಾಣಿಗಳ ಅರ್ಥವನ್ನು ತಿಳಿಸಿಕೊಡುವಂತೆ ದೇವರಲ್ಲಿ ಪ್ರಾರ್ಥಿಸಬೇಕು. ಅಂದರೆ ಆ ವರ ಹೊಂದಿದವರು ಮತ್ತೆ ನಾವು ಇನ್ನೂ ಅದರ ಅರ್ಥ ನಮಗೆ ತಿಳ್ಕೊಳ್ಳುವ ಹಾಗೆ ದೇವರು ನಮ್ಮನ್ನು ಪವಿತ್ರಾತ್ಮ ಭರಿತರಾಗಿ ನಡೆಸಲಿ ಅಂತ ನಾವು ಬಹಳ ಪ್ರಾರ್ಥನೆ ಮಾಡೋದು ಬಹಳ ಅಗತ್ಯವಾಗಿದೆ. ಅದು ಯಾಕೆ ಅಂತ ಇಲ್ಲಿ ನೋಡಿ, ಯಾಕೆಂದರೆ ನಾನು ವಾಣಿಗಳನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವೇ ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನೋಡಿ, ವಾಣಿಗಳನ್ನಾಡುವವನಿಗೆ ಆತನು ಒಂದು ಅನ್ಯ ಭಾಷೆಯಲ್ಲಿ ಮಾತಾಡ್ತಾನೆ, ದೇವರಿಗೆ ಮಾತ್ರ ಆ ಭಾಷೆ ಗೊತ್ತುಂಟು, ಆ ವ್ಯಕ್ತಿಗೆ ಅದರ ಅರ್ಥ ಗೊತ್ತಿಲ್ಲದಿದ್ದರೆ ಅವನು ಬುದ್ಧಿಯಿಂದ ಪ್ರಾರ್ಥನೆ ಮಾಡುವವನು ಆಗುವುದಿಲ್ಲ, ತನ್ನ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು ಆಗುವುದಿಲ್ಲ. ಅವನು ತನಗೆ ಗೊತ್ತಿಲ್ಲದ ಸಂಗತಿಯನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಅದಕ್ಕಾಗಿ ಪೌಲರು ಏನು ಹೇಳ್ತಾನೆ, ಅದರ ಅರ್ಥವನ್ನು ತಿಳ್ಕೊಳ್ಳುವ ಶಕ್ತಿಯನ್ನು ದೇವರು ವರವನ್ನು ಕೊಡಲಿ ಎಂದು ಪ್ರಾರ್ಥಿಸ್ತೀರಿ ಅಂತ ಹೇಳ್ತಾನೆ. ಈಗ ನೋಡಿ, ಯಾಕೆ ಇದು ನಾವು ಪ್ರಾರ್ಥನೆ ಮಾಡಬೇಕಂತ ಪೌಲನು ಇಲ್ಲಿ ಹೇಳ್ತಾನೆ. ಬಹಳ ಅಗತ್ಯವಾಗಿ ನಮ್ಮ ನಂಬಿಕೆ ಗಟ್ಟಿಯಾಗಿರಬೇಕು. ಎಲ್ಲದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ಆಧಾರ. ಈಗ ನಾವೊಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಒಂದು ಪ್ರಾರ್ಥನೆ ಮಾಡುವಾಗ ನಮಗೆ ಏನು ಅಂತ ಅದರ ಅರ್ಥ ಗೊತ್ತಿಲ್ಲದಿದ್ದರೆ ಆ ಪ್ರಾರ್ಥನೆಯನ್ನೇ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ? ನಮಗೆ ಗೊತ್ತಾಗೋದಿಲ್ಲ. ನಾನು ನಿಮಗೆ ಸ್ವಲ್ಪ ಸಣ್ಣ ವಿವರಣೆಯಾಗಿ ಕೊಡೋದಾದರೆ ನೋಡಿ, ನೀವು ಒಬ್ಬ ವ್ಯಕ್ತಿ ಒಂದು ರೋಗ ಇದೆ, ಯಾರು ವ್ಯಕ್ತಿ ಅಂತ ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಪವಿತ್ರಾತ್ಮನ ಪ್ರೇರಣೆ ಮಾಡಿ ನೀವು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ನಿಮಗೆ ಅದರ ಅರ್ಥ ಗೊತ್ತಿರೋದಿಲ್ಲ, ಯಾವ ವ್ಯಕ್ತಿ ಅಂತ ಗೊತ್ತಾಗೋದಿಲ್ಲ. ಆದರೆ ನಿಮಗೆ ಅದರ ಅರ್ಥ ಗೊತ್ತಿರುವ ವರವನ್ನು ದೇವರು ನಿಮಗೆ ಕೊಟ್ಟರೆ ನೀವು ಯಾವ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ ಅಂತ ನಿಮಗೆ ತಿಳಿಯುತ್ತದೆ. ಆಗ ಆ ವ್ಯಕ್ತಿ ಗುಣಮುಖವಾಗಿದ್ದರೆ, ಆ ವ್ಯಕ್ತಿ ನಿಮ್ಮ ಪ್ರಾರ್ಥನೆಯಿಂದ ಗುಣವಾಗಿದ್ದರೆ, ಗುಣ ಆಗ್ತಾನೆ ಅವನು. ಯಾಕಂದ್ರೆ ನೀವು ಆತ್ಮಪ್ರೇರಿತರಾಗಿ ಪ್ರಾರ್ಥನೆ ಮಾಡಿದ್ದೀರಿ. ಆ ವ್ಯಕ್ತಿ ಗುಣ ಆದಾಗ ನಿಮ್ಮ ನಂಬಿಕೆ ದೃಢವಾಗ್ತದೆ. ನೋಡಿ, ಅದಕ್ಕಾಗಿ ನಾವು ಅರ್ಥ ಮಾಡುವ ವರವನ್ನು ಕೂಡ ಬೇಡಬೇಕು. ಅದರ ಅರ್ಥ ನಮಗೆ ಉಂಟಾಗಲಿಕ್ಕೆ ದೇವರನ್ನು ಬೇಡಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಯಾಕೆಂದರೆ ನಮ್ಮ ನಂಬಿಕೆ ಅದರಲ್ಲಿ ಬಲವಾಗ್ತದೆ. ನೋಡಿ, ಅಲ್ಲಿ ಮುಂದಕ್ಕೆ ಇನ್ನೂ ಮುಂದಕ್ಕೆ ನಾವು ನೋಡೋಣ. ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನನ್ನ ಆತ್ಮದಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರನ್ನು ಸ್ತುತಿಸಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳಾನು ಅಂತ. ನೋಡಿ, ಇದು ಸಭೆಯ ಒಳಿತಿಗೆ ಅಷ್ಟು. ಯಾವಾಗ ನಾವು ವಾಣಿಗಳನ್ನು ಆಡ್ತೇವೆ ಅದರ ಅರ್ಥ ನಮಗೆ ಗೊತ್ತಿಲ್ಲ, ನಾವು ಅರ್ಥ ಹೇಳುವವರಿಲ್ಲದಿದ್ದರೆ, ಮುಂದಕ್ಕೆ ನೋಡಿ, ಅದು ಪೌಲನು ಸಭೆಯಲ್ಲಿ ಅದರ ವಿಷಯದಲ್ಲಿ ಅರ್ಥ ಹೇಳುವವನಿಲ್ಲದರೆ ವಾಣಿಗಳನ್ನು ಆಡುವವನು ಸುಮ್ಮನೆ ಇರಬೇಕಂತ ಹೇಳ್ತದೆ. ಯಾಕೆಂದರೆ ಅದು ಸಭೆಯ ಒಳಿತಿಗೆ ಅದನ್ನು ಏನು ಪ್ರಯೋಜನ ಇಲ್ಲ ಅಂತ. ಇಲ್ಲಿ ನೋಡಿ ಏನು ಹೇಳ್ತದೆ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನೋಡಿ. ವಾಣಿಗಳನ್ನು ಆಡುವವನು ಅದರ ಅರ್ಥವನ್ನು ಹೇಳದಿದ್ದರೆ ಅಲ್ಲಿರುವ ಸಭೆಯವರು ಅದಕ್ಕೆ ಆಮೇನ್ ಅಂತ ಹೇಗೆ ಹೇಳ್ತಾರಂತ ಹೇಳ್ತಾರೆ. ಆಮೇನ್ ಅಂದರೆ ಏನು? ನಾವು ಒಂದು ಪ್ರಾರ್ಥನೆ ಮಾಡ್ತೇವೆ. ಈಗ ಎಲ್ಲರಿಗೂ ಗೊತ್ತಿರುವ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಎಲ್ಲರೂ ಆ ಪ್ರಾರ್ಥನೆ ಮುಗಿದ ತಕ್ಷಣ ಆಮೇನ್ ಅಂತ ಹೇಳ್ತಾರೆ. ಅಂದರೆ ಏನು? ಅದರಂತೆ ಆಗಲಿ ಪ್ರತಿಯೊಬ್ಬರ ಪ್ರಾರ್ಥನೆ. ಹೌದು, ನಾವು ಈ ಪ್ರಾರ್ಥನೆಯನ್ನು ಒಪ್ಪಿಕೊಳ್ತೇವೆ, ಹಾಗೆಯೇ ದೇವರು ಮಾಡಲಿ ಅಂತ ಆಮೇನ್, ಹಾಗೇ ಆಗಲಿ ಅಂತ ಆಮೇನ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ನಮ್ಮ ಆ ಪ್ರಾರ್ಥನೆ ಕೇಳಿದವರು ಎಲ್ಲರೂ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡಿದಾಗೆ ಆಯಿತು. ನಮ್ಮ ಎಲ್ಲರ ಒಪ್ಪಿಗೆ ಆ ಪ್ರಾರ್ಥನೆ ವಿಷಯದಲ್ಲಿ ಇದೇ ಆಗ್ತದೆ. ಒಂದು ವೇಳೆ
ಖಾಲಿ ವಾಣಿಗಳ ಮೂಲಕ ಒಬ್ಬನು ಪ್ರಾರ್ಥನೆ ಮಾಡುವುದು, ಅವನಿಗೆ ಅದರ ಅರ್ಥ ಗೊತ್ತಿಲ್ಲದಿದ್ದರೆ, ಆ ಅರ್ಥವನ್ನು ಹೇಳುವವರಿಲ್ಲದಿದ್ದರೆ, ಆ ವಾಣಿಯನ್ನಾಡುವ ವರವು ಸಭೆಗೆ ಅಷ್ಟು ಉಪಯೋಗವಾಗುವುದಿಲ್ಲ. ಬಹಳ ಅಗತ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಇದು. ಆದ್ದರಿಂದ ಅನೇಕ ಜನರು ವಾಣಿಗಳನ್ನು ಆಡಲಿಕ್ಕೆ ಬಂದಾಗ ದೊಡ್ಡ ಪರಲೋಕದಿಂದಲೇ ಇಳಿದು ಬಂದವರಾಗೆ ಮಾಡ್ತಾರೆ. ಇಲ್ಲಿ ನೋಡಿ, ಅದು ಒಂದು ಪವಿತ್ರಾತ್ಮನ ವರ, ತಿಳಿತಲ್ಲ? ಅದು ಒಳ್ಳೆಯದು, ನಾನು ತಪ್ಪಂತ ಹೇಳುವುದಿಲ್ಲ. ಖಂಡಿತವಾಗಿ ಪವಿತ್ರಾತ್ಮನ ಇಂದ ಪ್ರೇರಿತರಾಗಿ ವಾಣಿಗಳ ಮೂಲಕ ನಾವು ಪ್ರಾರ್ಥನೆ ಮಾಡೋದು ಭಾಳ ಒಳ್ಳೆಯದು. ಆದರೆ ಇಲ್ಲಿ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಅದರ ಅರ್ಥವನ್ನು ಕೂಡ ದೇವರು ನಮಗೆ ತಿಳಿಯಪಡಿಸುವಂತೆ ನಾವು ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿ ಅದರ ಇಂಟರ್ಪ್ರಿಟೇಷನ್, ಅರ್ಥ ನಮಗೆ ತಿಳಿಯುವಂತೆ ಆಗಬೇಕು. ಮತ್ತು ಆ ಅರ್ಥವನ್ನು ನಾವು ಹೇಳಿದಾಗ ಆ ಪ್ರಾರ್ಥನೆ ಇಡೀ ಸಭೆಗೆ ಉಳಿತಾಗ್ತದೆ ಮತ್ತು ನಮಗೂ ಕೂಡ ನಮ್ಮ ನಂಬಿಕೆ ದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ದೇವರ ವಾಕ್ಯ ಏನು ಹೇಳ್ತದೆ? ನಂಬಿಕೆಯಲ್ಲಿಂದ ಬರ್ತದೆ, ವಾಕ್ಯವನ್ನು ಕೇಳುವುದರಿಂದ. ನಾವು ಮಾಡಿದ ಪ್ರಾರ್ಥನೆ ನಮಗೆ ಅರ್ಥ ಆಗುವುದಿಲ್ಲ, ಆದರೆ ನಮ್ಮ ನಂಬಿಕೆ ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ, ನಮ್ಮ ನಂಬಿಕೆ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ನಮ್ಮ ನಂಬಿಕೆ ದೃಢವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಅದರ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಳೋ ಹಾಗೆ ಇರಬೇಕು. ಅದರಿಂದ ನೋಡಿ, ಅನೇಕರು ಇವತ್ತು ವಾಣಿಗಳನ್ನಾಡುವ ವರವನ್ನು ಉಪಯೋಗಿಸ್ತಾರೆ, ಆದರೆ ಅದರ ಅರ್ಥ ಹೇಳುವವರು ಯಾರಿಲ್ಲ. ಅವರು ಅದನ್ನು ಹೇಳ್ತಾ ಇರ್ತಾರೆ, ಏನು ಹೇಳ್ತಾರೆ ಯಾರಿಗೂ ಅರ್ಥ ಆಗದ ಪರಿಸ್ಥಿತಿಯಲ್ಲಿದೆ. ಆದರೆ ದೇವರ ವಾಕ್ಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ, ಆ ವಾಣಿಗಳನ್ನು ಆಡುವವನು ಅದರ ಅರ್ಥವನ್ನು ಕೂಡ ತಿಳಿಯುವ ಹಾಗೆ ದೇವರನ್ನು ಪ್ರಾರ್ಥಿಸಲಿ. ಯಾಕೆಂದರೆ ಅವನು ಅರ್ಥ ಗರ್ಭಿತನಾಗಿ ಆ ಅರ್ಥದಿಂದ ಆ ಪ್ರಾರ್ಥನೆಯನ್ನು, ವಾಣಿಗಳನ್ನಾಡುವ ಅರ್ಥವನ್ನು ಜನರಿಗೆ ತಿಳಿಸಿದರೆ ಅದರಿಂದ ಸಭೆಗೆ ಒಳಿತಾಗ್ತದೆ. ಮಾತ್ರ ಅಲ್ಲ, ಅವನಿಗೂ ಕೂಡ ಆತ್ಮ ಅಭಿವೃದ್ಧಿಗೆ ಮತ್ತು ಆತ್ಮನ ನಂಬಿಕೆಯಲ್ಲಿ ದೃಢವಾಗಿರಲಿಕ್ಕೆ ಅನುಕೂಲ ಆಗ್ತದೆ. ನಂಬಿಕೆ ಎಷ್ಟು ದೃಢವಾಗ್ತದೆ, ದೇವರು ನಮ್ಮಲ್ಲಿ ಅಷ್ಟು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದನ್ನು ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಸ್ಪಷ್ಟವಾಗಿ ಇದನ್ನು ತಿಳ್ಕೊಳ್ಬೇಕು. ನಮಗೆ ವಾಣಿಗಳನ್ನಾಡುವ ವರ ಇದ್ದರೆ ಅದರ ಅರ್ಥವನ್ನು ತಿಳ್ಕೊಳ್ಳುವ ವರವನ್ನು ಕೂಡ ದೇವರು ಅನುಗ್ರಹಿಸುವಂತೆ, ಇಂಟರ್ಪ್ರಿಟೇಷನ್ ಅಂತ ಹೇಳ್ತೇವೆ, ದೇವರು ನಮಗೆ ಅನುಗ್ರಹಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಲಿ. ದೇವರು ನಮಗೆ ಎಲ್ಲರಿಗೂ ಕೂಡ ವಾಣಿಗಳನ್ನಾಡುವ ವರವನ್ನು ಕೊಡಲಿ, ಅದರೊಟ್ಟಿಗೆ ಅದರ ಅರ್ಥವನ್ನು ತಿಳ್ಕೊಳ್ಳುವ ವರವನ್ನು ಕೂಡ ಕೊಡಲಿ. ಇದರ ಮೂಲಕ ನಾವು ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆತನಿಗೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ